2026 ನಿಮ್ಮ ಲೈಫಲ್ಲಿ ಸ್ವಲ್ಪನಾದರೂ ಏನಾದರೂ ಚೇಂಜಸ್ ಕಾಣಬೇಕು, ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು, ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೇಕು ಅಂತ ನೀವು ಡಿಸೈಡ್ ಮಾಡಿದರೆ ಈ ವಿಡಿಯೋ ನಿಮಗೋಸ್ಕರ. ಸೊ ಇಲ್ಲಿ 4 ರೂಲ್ಗಳಿದೆ, ಅದನ್ನು ನೀವು ಫಾಲೋ ಮಾಡಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ಕಾಣ್ತೀರಾ. ಸೊ ಬನ್ನಿ, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ 4 ರೂಲ್ನ ನೀವು ಫಾಲೋ ಮಾಡಿ, ನಿಮ್ಮ ಜಾಬಲ್ಲಾಯಿತು ಅಥವಾ ಈ ವರ್ಲ್ಡಲ್ಲಾಯಿತು, ನಿಮ್ಮನ್ನು ರೀಪ್ಲೇಸ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಈ ರೂಲ್ಗಳು ಅಷ್ಟು ಪವರ್ಫುಲ್ ಇದೆ. ಸೊ ಲೈಫಲ್ಲಿ ನಾನು ಪುಷ್ ಮಾಡೋದಕ್ಕೆ ಈ ರೂಲ್ಗಳು ಕೂಡ ನನಗೆ ಹೆಲ್ಪ್ ಮಾಡಿದೆ. ಸೊ ಇದನ್ನು ಇಲ್ಲೇ ಕೇಳಿ ಇಲ್ಲೇ ಬಿಡಬೇಡಿ, ಒಂದು ಪೇಪರು ಪೆನ್ ತಗೊಳ್ಳಿ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ಅಳವಡಿಸ್ಕೊಳ್ಳಿ. ಫಸ್ಟ್ ರೂಲ್ ಏನಂದರೆ, ಇದು ಯಾವತ್ತೂ ಸ್ಟಾಪ್ ಆಗೋದಿಲ್ಲ. ಯಾಕೆ ಸ್ಟಾಪ್ ಆಗಲ್ಲ ಹೇಳ್ತೀನಿ. ಸೊ ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡಿರ್ತೀವಿ. ಓಕೆ, ಒಂದು 5 ಇಯರ್ಸ್, ಒಂದು 10 ಇಯರ್ಸ್, ಓಕೆ ಚೆನ್ನಾಗಿ ಜಾಬ್ ಮಾಡಿಬಿಡೋಣ, ದುಡ್ಡು ಇಟ್ಕೊಳ್ಳೋಣ, ಆಮೇಲೆ ನೆಕ್ಸ್ಟು ನನ್ನ ಲೈಫ್ ನಂಗೆ ಇಷ್ಟ ಬಂದಂಗೆ ಮಜಾ ಮಾಡೋಣ. ಓಕೆ, ಇನ್ನೊಂದು ಒಂದು ಸ್ಟೂಡೆಂಟ್ಸ್ ಆಯಿತು, ಓಕೆ ನಾನು 10th ಮುಗಿಸ್ಕೊಬಿಡೋಣ, PUC ಮುಗಿಸ್ಕೊಬಿಡೋಣ, ಆಮೇಲೆ ಚೆನ್ನಾಗಿ ಟ್ರಿಪ್ ಹೋಗ್ಕೊಂಡು ಇರೋಣ, ಆಮೇಲೆ ಏನು ಡಿಗ್ರಿ ಎಲ್ಲ ಈಸಿ, ಅದೇನು ಅಷ್ಟೇನು ಟೆನ್ಷನ್ ಇರೋದಿಲ್ಲ. ಈ ಥರ ಪ್ರತಿಯೊಂದು ನಾವೇನು ಅನ್ಕೋತೀವಿ, ಇದನ್ನು ಮಾಡಿದ್ಮೇಲೆ ಆಮೇಲೆ ಅದನ್ನ ಎಂಜಾಯ್ ಮಾಡೋಣ, ನಮ್ಮ ಖುಷಿ ಏನಿದೆ ಅದನ್ನೆಲ್ಲ ನಾವು ಕಟ್ಟಿಡ್ತಿದ್ದೀವಿ, ಇಷ್ಟು ಮುಗಿದ್ಮೇಲೆ ಅಷ್ಟು ಮಾಡೋಣ ಅಂತ. ಆಮೇಲೆ ಪೇರೆಂಟ್ಸ್ಗಳಾದರೂ ಆಯಿತು, ಓಕೆ ಮಕ್ಕಳನ್ನೆಲ್ಲ ಇದು ಓದ್ಸೋಣ, ಮದುವೆ ಮಾಡೋಣ, ಆಮೇಲಿಂದ ಬೇಕಾದ್ರೆ ನಾವು ಸ್ವಲ್ಪ ಮಜಾ ಮಾಡ್ಬೋದು, ಸುತ್ತಬೋದು ಅಂತ ಅನ್ಕೋತೀರ. ಬಟ್ ಅಷ್ಟರಲ್ಲಿ ಏನೇನೆಲ್ಲ ಆಗಿರುತ್ತೆ, ಹೌದು ತಾನೆ? ಸೊ ನಾವು ಯಾವಾಗಲೂ ನಮ್ಮ ಖುಷಿನ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ, ಹೌದಾ? ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ, ಇಷ್ಟು ಆದಮೇಲೆ ಓಕೆ ಆಮೇಲೆ ಬೆಸ್ಟ್ ಲೈಫ್ ಇರುತ್ತೆ ಅಂತ. ಬಟ್ ಅದಾದಮೇಲೆ ಇನ್ನೊಂದೇನೋ ಸ್ಟಾರ್ಟ್ ಆಗುತ್ತೆ, ಹೌದು ತಾನೆ? ನೀವು ಅನುಭವ ಮಾಡಿರ್ತೀರ, ಹೌದಾ? ಯಾವುದು ಸ್ಟಾಪ್ ಆಗೋದಿಲ್ಲ ಯಾವತ್ತೂ, ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಆಗ್ತಾನೆ ಇರುತ್ತೆ, ಏನಾದರೂ ಒಂದು ಸ್ಟಾರ್ಟ್ ಆಗುತ್ತೆ. ನೀವು ಅನ್ಕೋಬೋದು, ಓಕೆ FD ಇಟ್ಕೊಳ್ಳೋಣ, ದುಡ್ಡು ಇಟ್ಕೊಳ್ಳೋಣ, ಆಮೇಲೆ ಮಜವಾಗಿರೋಣ ಅಂತ, ಓಕೆನಾ? ಬಟ್ ಆಮೇಲಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತಾ, ಈಗಿರೋ ಏಜ್ ಅವಾಗ ಸಿಗುತ್ತಾ? ಆ್ಯಂಡ್ ಸ್ಟೂಡೆಂಟ್ಸು ಕೂಡ ಎಷ್ಟೊಂದು ಸತಿ ಓಕೆ 10th ಮುಗಿಸ್ಕೊಬಿಡು ಚೆನ್ನಾಗಿ, ಇನ್ ಲೈಫ್ ಮುಂದಕ್ಕೆ ಈಸಿ ಅಂತಾರೆ. ಬಟ್ 10th ಆದಮೇಲೂ ಏನೋ ಇದೆ, PUC, ಅದು ಕೂಡ ಅವ್ರು ಚೆನ್ನಾಗಿ ಕ್ಲಿಯರ್ ಮಾಡಬೇಕು. ಆಮೇಲೆ PUC ಮುಗಿಸ್ಕೊಬಿಡೋಣ, ಡಿಗ್ರಿ ಏನು ಈಸಿ. ಬಟ್ ಅದಾದಮೇಲೂ ಏನೋ ಇದೆ, ಕೆಲಸ ಸಿಗಬೇಕಂದ್ರೆ ಡಿಗ್ರಿಲಿ ಚೆನ್ನಾಗಿ ಮಾರ್ಕ್ಸ್ಗಳು ತೆಗ್ದಿರಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು ಕಾನ್ಸೆಪ್ಟ್ ಅಲ್ವಾ? ಲೈಫಲ್ಲಿ ಅದೇ ರೀತಿ ನಾವೇನೋ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತೀವಿ, 2 ವರ್ಷ 3 ವರ್ಷ, ಇದಾದಮೇಲೆ ಹಂಗಿರೋಣ ಹಿಂಗಿರೋಣ. ಬಟ್ ನೋ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಆರಾಮಾಗಿರ್ಬೋದು, ದುಡಿಯೋದಿರೋದಿಲ್ಲ, ಇಲ್ಲ ದುಡಿಯೋದಿರಲ್ಲ, ಬಟ್ ಬೇರೆದು ಇನ್ನೇನೋ ಬರುತ್ತೆ. ನಾನು ಹೇಳೋದೇನೆಂದರೆ, ನಿಮ್ಗೆ ಏನು ಇಷ್ಟ ಅಂದರೆ ತುಂಬ ಇಷ್ಟ ಇರೋ ಅಂಥದ್ದು ಒಂದು ಪೇಪರ್ ತೊಗೊಂಡು ಲಿಸ್ಟ್ ಮಾಡಿ. ಈಗ 10 ವರ್ಷ ಆದಮೇಲೆ ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದನ್ನು ಈಗಲೇ ಲಿಸ್ಟ್ ಮಾಡಿ. ಅಂದರೆ ನಾನು ಹೇಳ್ತಿರೋದು ಇವಾಗ ಆಗುವಂಥದ್ದು. ಈಗ ಒಂದು ಮನೆ ತಗೋಬೇಕಂದ್ರೆ ಅದು 10 ವರ್ಷ ಆದಮೇಲೆ ತಗೋಬೇಕಾಗುತ್ತೆ, ಇವಾಗ ಆಗೋದಿಲ್ಲ. ಬಟ್ ವಾಟ್ ಐ ಆಮ್ ಟಾಕಿಂಗ್, ನಿಮ್ಮ ಖುಷಿಗಳ ಬಗ್ಗೆ. ಫಾರ್ ಎಕ್ಸಾಂಪಲ್, ಓಕೆ 10 ವರ್ಷ ಆದಮೇಲೆ ಎಲ್ಲ ದುಡ್ಕೋತೀನಿ, ಅದಾದಮೇಲೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಫ್ಯಾಮಿಲಿಯವ್ರ ಜೊತೆ ಟ್ರಿಪ್ ಹೋಗ್ತೀನಿ, ಅವ್ರನ್ನ ಡಿನ್ನರಿಗೆ ಕರ್ಕೊಂಡು ಹೋಗ್ತೀನಿ, ಮಕ್ಕಳ ಜೊತೆ ಆಟ ಆಡ್ತೀನಿ. ಆವಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಮಕ್ಕಳನ್ನ ಅರ್ಥ ಮಾಡ್ಕೋತೀನಿ ಆವಾಗ. ಸೊ ಇಂಥ ಆಸೆಗಳನ್ನ ನೀವು ಲಿಸ್ಟ್ ಮಾಡಿ. ಆ್ಯಂಡ್ ಅದಾದಮೇಲಿಂದ ನೀವೇನು ಮಾಡಬೇಕಂದ್ರೆ ಅದನ್ನು ಒಂದೊಂದು ಇವಾಗಲಿಂದನೇ ಮಾಡ್ತಾ ಹೋಗಿ. ಮೇ ಬಿ ನೀವು ಏನೋ ಅಂದ್ಕೊಂಡಿರ್ತೀರ, ಝಾರಾದಲ್ಲಿ ಡ್ರೆಸ್ ತೊಗೋಬೇಕು, ಬೇಡ ಇವಾಗಲೇ ಖರ್ಚು ಮಾಡೋದು ಬೇಡ, ಒಂದು 3-4 ವರ್ಷ ಆದಮೇಲೆ ಆಮೇಲಿಂದ ತೊಗೊಳ್ತೀನಿ. ನೀವು ಅಷ್ಟರಲ್ಲಿ ದಪ್ಪ ಆಗಿರ್ಬೋದು ಫುಲ್ಲು, ಅಥವಾ ನಿಮ್ಗೆ ಇಂಟ್ರೆಸ್ಟೇ ಹೋಗ್ಬೋದು, ಹೌದಾ? ಸೊ ಅಂಥ ಸಣ್ಣ ಪುಟ್ಟ ಆಸೆಗಳು, ಮೇ ಬಿ ನೀವೇನೋ ಕಲಿಬೇಕು, ಸ್ವಿಮ್ಮಿಂಗ್ ಕಲಿಬೇಕು ಅಂತ ಆಸೆ ಇದೆ, ಆಮೇಲೆ ಬೇಡ ಇವಾಗಲೇ ಕಲೀಲಿ ಅಂತವನ್ನ. ಸೊ ಆ ಥರ ಆಸೆಗಳನ್ನ ಲಿಸ್ಟ್ ಮಾಡಿಕೊಂಡು ಇವತ್ತಿಂದನೇ ಅದನ್ನು ಮಾಡ್ತಾ ಹೋಗಿ. ಕಷ್ಟ ಆಗ್ಬೋದು, ಬಟ್ ನೀವು ಅದನ್ನು ಮಾಡಲೇಬೇಕು. ಟೈಮ್ ಇರೋದ್ಮೇಲೆ ಕಷ್ಟ ಆದರೂ ನೀವು ಮಾಡ್ತೀನಿ ಅಂದರೆ ನಿಮಗೆ ಟೈಮ್ ಸಿಗೋದಿಲ್ಲ, ಹೌದಾ? ದಿಸ್ ಇಸ್ ದ ಫಸ್ಟ್ ರೂಲ್, ಓಕೆನಾ? ನೆಕ್ಸ್ಟ್ ರೂಲ್ ಏನಂದರೆ, ಯಾವತ್ತೂ ಹರ್ಟ್ ಆಗಬೇಡಿ, ಇದೇ ಸೆಕೆಂಡ್ ರೂಲ್. ಏನು ಹಾಗಿದ್ರೆ
ಹರ್ಟ್ ಆಗಬಾರ್ದು ಅಂದರೆ ಹೇಗೆ ಸಾಧ್ಯ? ನಿಮ್ಮ ಕೆಲಸಗಳಲ್ಲಿರ್ಬೋದು ಅಥವಾ ಇನ್ಯಾವುದೇ ಸಿಚುವೇಷನಲ್ಲಿರ್ಬೋದು, ನೀವು ಅಂದ್ಕೊಂಡಿದ್ದಾಗಲಿಲ್ಲ, ನೀವು ಹೇಳಿದ್ದನ್ನ ಯಾರೋ ಕೇಳಲಿಲ್ಲ, ಅಥವಾ ನೀವು ಯಾವುದೋ ರಿಲೇಷನ್ಶಿಪ್ಪಲ್ಲಿದ್ರಿ ಬಟ್ ಅದು ಕ್ಲಿಕ್ ಆಗಲಿಲ್ಲ, ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ ಇದ್ರು, ನೀವು ಪ್ರಪೋಸ್ ಮಾಡಿದ್ರೆ ಅವರು ಒಪ್ಪಲಿಲ್ಲ. ಐ ಮೀನ್ ಎನಿ ಸಿಚುವೇಶನ್ ಇನ್ ಲೈಫ್ ನಿಮ್ಮ ವಿರುದ್ಧ ಏನಾದರೂ ನಡೆದಾಗ, ಓಕೆನಾ, ನಡೆಯುತ್ತೆ ಎಲ್ಲರ ಲೈಫಲ್ಲಿ ಅಲ್ವಾ, ನಡೆದಾಗ ಹರ್ಟ್ ಆಗಬೇಡಿ. ಒಂದು ಪೇಪರ್ ತೊಗೊಳ್ಳಿ, ಬರೀರಿ. ಎಲ್ಲರ ಲೈಫಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಹರ್ಟ್ ಮಾಡುತ್ತೆ? ಕೆಲವೊಬ್ಬರ ಲೈಫಲ್ಲಿ ಅತ್ತೆ ದೀರ್ಘಾಟ ಕೊಡ್ತಿರ್ಬೋದು, ಬಿಕಾಸ್ ನನ್ನ ವೀಡಿಯೋಗಳಿಗೆ ಕಮೆಂಟ್ ಬಂದಿದ್ದಾವೆ, ನೋಡಿದ್ದೀನಿ. ಹೌದಾ? ಅದರಿಂದ ಇವ್ರು ಹರ್ಟ್ ಆಗ್ತಿದ್ದಾರೆ. ಆ್ಯಂಡ್ ಇನ್ನು ಕೆಲವ್ರ ಲೈಫಲ್ಲಿ ಜಾಬಲ್ಲಿ ಯಾರಿಗೋ ಪ್ರಮೋಷನ್ ಕೊಟ್ಟರು, ಇವ್ರಿಗೆ ಕೊಡಲಿಲ್ಲ. ಸೊ ಈ ಥರ ಯಾವುದು ನಿಮ್ಮ ಲೈಫಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಹರ್ಟ್ ಮಾಡೋವಂಥದ್ದು ಸಿಚುಯೇಷನ್ ಬರೀರಿ. ಆ್ಯಂಡ್ ದೆನ್ ಆ ವಿಷಯದ ಬಗ್ಗೆ ಶೇಮ್ಲೆಸ್ ಆಗೋಗಿ. ಐ ಮೀನ್ ಶೇಮ್ಲೆಸ್. ಯು ನೋ ವಾಟ್ ಐ ಮೀನ್? ನೀ ಏನಾದರೂ ಕೊಡ್ಕೋ ಪ್ರಮೋಷನ್, ನೀನು ಏನಾದರೂ ಬೈಕೋ, ಅತ್ತೆ ನಾನು ಇರೋದೇ ಹೀಗೆ, ನೀನು ಇವತ್ತು ಅವ್ರಿಗೆ ಪ್ರಮೋಷನ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ನನಗೆ ಸಿಗೋ ಹಾಗೆ ಮಾಡ್ತೀನಿ. ಸೊ ಈ ಥರ ಶೇಮ್ಲೆಸ್ ಆಗೋಗಿ ನೀನು ಏನು ಮಾಡ್ತೀಯೋ ಮಾಡ್ಕೊಂಡು, ನನ್ನ ವರ್ಕ್ ನಾನು ಚೆನ್ನಾಗಿ ಮಾಡ್ತಿದ್ದೀನಿ, ನಾನು ಕರೆಕ್ಟಾಗಿದ್ದೀನಿ. ಸೊ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಹರ್ಟ್ ಏನಕ್ಕಾಗಬೇಕು? ಅವ್ರವ್ರ ಮೆಂಟಾಲಿಟಿಗೆ ಅವ್ರು ನಿಮ್ಮನ್ನ ಟ್ರೀಟ್ ಮಾಡ್ತಿರ್ತಾರೆ, ಅದು ಅವ್ರಿಗೆ ಬಿಟ್ಟು ಹಾಕಿ. ನಿಮಗೆ ಏನು ಇಂಪಾರ್ಟೆಂಟ್ ಇದೆ, ನಿಮ್ಮ ನೆಮ್ಮದಿ, ಅದನ್ನು ಕಾಪಾಡ್ಕೊಳ್ಳಿ. ನೀವು ಯಾವಾಗ ಶೇಮ್ಲೆಸ್ ಆಗ್ತೀರಾ ಅದು ನಿಮಗೆ ಅಫೆಕ್ಟೇ ಮಾಡೋದಿಲ್ಲ, ನಿಮಗೆ ಹರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಹೌದಾ? ಸೊ ನೆಕ್ಸ್ಟ್ ರೂಲ್, ಥರ್ಡ್ ರೂಲ್ ಏನಿದೆ ಅಂದರೆ, ಅದನ್ನು ಪಾರ್ಟ್ 2ನಲ್ಲಿ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋನ ವೆಯ್ಟ್ ಮಾಡ್ತಾಯಿರಿ. ಸೊ ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್.